ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಬೆಂಗಳೂರು ನಗರದ ಬಿಬಿಎಂಪಿ ವಿಧಾನಸಭಾ ಘಟಕಗಳಿಗೆ ಪದಾಧಿಕಾರಿಗಳ ನೇಮಕ. ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವೀರಶೈವ ಲಿಂಗಾಯತ ಸಮಾಜದ ಆಕಾಂಕ್ಷಿಗಳ ಸಭೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬಿಬಿಎಂಪಿ ಘಟಕದಿಂದ ಕರೆಯಲಾಗಿತ್ತು. ಮುಂದಿನ ಮಾರ್ಚ್ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಮಹಾನಗರ ಪಾಲಿಕೆಯ ಚುನಾವಣೆ ಬರುವ ಸಾಧ್ಯತೆ ಇದ್ದು, ಆ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬಿಬಿಎಂಪಿ ಘಟಕದ ಅಧ್ಯಕ್ಷ ನವೀನ್ ಬಿಡದಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆಯೋಜಿಸಲಾಗಿತ್ತು ಮತ್ತು 13 ವಿಧಾನಸಭಾ ಕ್ಷೇತ್ರಗಳಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ನೇಮಕಾತಿ ಪತ್ರ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ಆ 13 ಅಧ್ಯಕ್ಷಗಳು ಯಾರೆಂದರೆ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮೋಹನ್ ಕುಮಾರ್, ರಾಜರಾಜೇಶ್ವರಿ ನಗರಕ್ಕೆ ಹರೀಶ್ ಕುಮಾರ್, ಗೋವಿಂದರಾಜ ನಗರಕ್ಕೆ ಮಂಜು ರವಿ, ವಿಜಯನಗರಕ್ಕೆ ರಾಜೇಶ್, ರಾಜಾಜಿನಗರಕ್ಕೆ ರಜತ ವಿಶ್ವನಾಥಯ್ಯ, ಮಹಾಲಕ್ಷ್ಮಿ ಲೇಔಟ್ಗೆ ರೇಣುಕಾಪ್ರಸಾದ್ ದೀಪು, ಬೆಂಗಳೂರು ದಕ್ಷಿಣ ಹೆಬ್ಬಾಳಕ್ಕೆ ಗುರುಸ್ವಾಮಿ, ಬ್ಯಾಟರಾಯನಪುರಕ್ಕೆ ಅನಿಲ್ ಕುಮಾರ್, ಯಲಹಂಕಕ್ಕೆ ಹೇಮಲತಾ, ಚಿಕ್ಕಪೇಟೆಗೆ ಶ್ರೀಕಾಂತ್, ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂತೋಷ್ ರವರಿಗೆ ನೇಮಕಾತಿ ಪತ್ರ ನೀಡಲಾಯಿತು. ಅಂದು ನಡೆದ ಸಭೆಯಲ್ಲಿ ನವೀನ್ ಬಿಡದಿಯವರು ಮಾತನಾಡಿ, ಮುಂಬರುವ ಚುನಾವಣೆಯಲ್ಲಿ ಯಾರ್ಯಾರು ಆಗಿದ್ದೀರಾ ಎಂಬ ಪ್ರಶ್ನೆಯನ್ನು ಸಭೆಯ ಮುಂದಿಟ್ಟರು. ಕೆಲವು 106 ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿರುವುದು ಇದೇ ಸಂದರ್ಭದಲ್ಲಿ ಕಂಡುಬಂತು. ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜಾತ್ಯತೀತ ಜನತಾದಳದ ಮುಖಂಡರೊಂದಿಗೆ ಮಾತನಾಡಿ, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಯುವಕರು ಈ ಒಂದು ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಕರೆ ನೀಡಿದರು. ತಮಗೆ ಏನು ಬೇಕಾದರೂ ನಾವು ಸೌಲಭ್ಯವನ್ನು ಒದಗಿಸಿಕೊಡುತ್ತೇವೆ. ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರಬೇಕೆಂದು ಇದೇ ಸಭೆಯಲ್ಲಿ ನವೀನ್ ಬಿಡದಿಯವರು ತಿಳಿಸಿದರು. ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಈ ಒಂದು ಸಭೆಗೆ ಎಲ್ಲ ವೀರಶೈವ ಲಿಂಗಾಯತ ಮುಖಂಡರುಗಳು ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಕಾರ್ಯದರ್ಶಿ ರೇಣುಕಾಪ್ರಸಾದ್ ಅವರು ಉದ್ಘಾಟಿಸಿದರು ಮತ್ತು ನಗರ ಜಿಲ್ಲಾಧ್ಯಕ್ಷರಾದಂತಹ ಗುರುಸ್ವಾಮಿ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಯುವ ಘಟಕದ ಅಧ್ಯಕ್ಷ ಮನೋಹರ್ ಅಬ್ಬಿಗೆರೆ ಅವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಇದೇ ಸಂದರ್ಭದಲ್ಲಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ರೇಣುಕಾಪ್ರಸಾದ್ ಪರವಾಗಿ ಶಿವಾನಂದ ಮೂರ್ತಿಯವರು ಮಾತನಾಡಿದರೆ, ರಾಜಾಜಿನಗರದ ಕ್ಷೇತ್ರದ ಕಳೆದ ಬಾರಿ ಚುನಾವಣೆಯ ಅಭ್ಯರ್ಥಿಯಾಗಿದ್ದ ಮಲ್ಲಿಕಾರ್ಜುನ್ ಸ್ವಾಮಿಯವರು ಇದೇ ಸಂದರ್ಭದಲ್ಲಿ ರಾಜಾಜಿನಗರಕ್ಕೆ ನೂತನವಾಗಿ ಅಧ್ಯಕ್ಷರಾದಂಥ ರಜತ್ ವಿಶ್ವನಾಥಯ್ಯನವರ ಬಗ್ಗೆ ಮಾತನಾಡಿ, ರಜತ್ ವಿಶ್ವನಾಥಯ್ಯವರ ತಂದೆಯ ಬಗ್ಗೆ ಗುಣಗಾನ ಮಾಡಿದರು. ರಜತ್ ವಿಶ್ವನಾಥ್ ಅವರ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನ ಭಾಳ ಒಂದು ಸಂತೋಷದ ಸುದ್ದಿ. ಬೆಂಗಳೂರು ಇವತ್ತೇನು ವೀರಶೈವ ಮಹಾಸಭಾದ ಕಾರ್ಪೊರೇಷನ್ ಘಟಕದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮ ರಜತ್ ಅವರು ವೃತ್ತಿಯಲ್ಲಿ ವಕೀಲರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಬಿಬಿಎಂಪಿ ಘಟಕದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಮತ್ತು ಅವರ ಏನು ತಂಡ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳು ಇರ್ಬೋದು, ಎಲ್ಲ ಒಂದು ಎಕ್ಸಿಕ್ಯೂಟಿವ್ ಮೆಂಬರ್ ಇವರಿಗೆ ಇವತ್ತು ನಾವು ಶುಭ ಕೋರ್ತಾ ಇದ್ದೀವಿ. ಯಾಕೆಂದರೆ ರಜತ್ ಅವರ ಒಂದು ತಂದೆ ಸುಮಾರು ನಾವು 30-35 ವರ್ಷಕ್ಕಿಂತ ಅವರು ನಮ್ಮ ರಾಜಾಜಿನಗರ ಮತ್ತು ಬೆಂಗಳೂರಿನಲ್ಲಿ ಭಾಳ ಒಂದು ಸಮಾಜ ಸೇವಕರಾಗಿ ಭಾಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಠಮಾನ್ಯಗಳಿಗಿರ್ಬೋದು, ಸಮಾಜಮುಖಿಯಾಗಿ ನಮ್ಮ ಏನು ವಿಶ್ವನಾಥಯ್ಯ ಅವರು ತರಕಾರಿ ವಿಶ್ವನಾಥಯ್ಯ ಅಂತಲೇ ಅವರಿಗೆ ಒಂದು ಅಡ್ಡ ಹೆಸರು ಅಂತ ನಾವೇನು ಹೇಳ್ತೀವಿ, ತರಕಾರಿ ವಿಶ್ವನಾಥಯ್ಯ. ಇವತ್ತು ಅವರ ಸುಪುತ್ರ ಇವತ್ತು ನಮ್ಮ ರಜತ್ ಒಂದು ಖ್ಯಾತ ರೀತಿಯಲ್ಲಿ ವಕೀಲರಾಗಿ ಮತ್ತು ಇವತ್ತು ನಮ್ಮ ಸಮಾಜದ ಒಂದು ಸಂಘಟನೆಗೆ ಇವತ್ತು ರಾಜಾಜಿನಗರ ವಿಧಾನಸಭಾದ ಘಟಕದ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿರೋದು ಭಾಳ ಸಂತೋಷದ ವಿಚಾರ. ಅವರ ನೇತೃತ್ವದಲ್ಲಿ ನಮ್ಮ ರಾಜಾಜಿನಗರ ಒಂದು ಏನು ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಮಾಜನ ಒಗ್ಗೂಡಿಸೋಂಥ ಕೆಲಸ ಆಗಲಿ ಮತ್ತು ಅವರು ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಾನು ಭಾವಿಸಿ ಅವರಿಗೆ ಇವತ್ತು ನಾನು ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ.